ಓಂ ಶಾಂತಿ 7/12/2024 ಅವ್ಯಕ್ತ ಬಾಪ್ದಾದ ರಿವೈಸ್ 31/12/97. ಈ ಹೊಸ ವರ್ಷವನ್ನು ಮುಕ್ತಿ ವರ್ಷವನ್ನಾಗಿ ಆಚರಿಸಿ ಸಫಲತೆಯನ್ನು ಪಡೆಯಿರಿ. ಇಂದು ಬಾಪ್ದಾದ ತಮ್ಮ ನವಜೀವನದ ಶ್ರೇಷ್ಠ ಆತ್ಮಗಳಿಗೆ, ನವಯುಗವನ್ನು ರಚಿಸುವ ಆತ್ಮಗಳಿಗೆ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಪ್ರಪಂಚದವರಿಗಾಗಿ ಹೊಸ ವರ್ಷ ಆರಂಭವಾಗುತ್ತಿದೆ. ನೀವು ಮಕ್ಕಳ ಮನಸ್ಸಿನಲ್ಲಿ ನವಯುಗ ನೆನಪಿಗೆ ಬರುತ್ತಿದೆ. ಹೇಗೆ ನಾಳೆ ಹೊಸ ವರ್ಷ ಬರಲಿದೆ, ಅದೇ ರೀತಿ ನವಯುಗವೂ ಸಹ ನಾಳೆಯೇ ಬರಲಿದೆ. ಈ ರೀತಿ ಸ್ಮೃತಿ ಬರುತ್ತದೆಯೇ? ನಮ್ಮ ಹೊಸ ಯುಗ ಬಂದಿತು ಎಂದರೆ ಬಂದಿತು. ಹೇಗೆ ಇಂದಿನ ದಿನ ಮನುಷ್ಯ ಆತ್ಮರ ಹೃದಯದಲ್ಲಿ ಹೊಸ ವರ್ಷಕ್ಕಾಗಿ ಖುಷಿ ಇರುತ್ತದೆ, ಅಲ್ಪ ಕಾಲದ ಉಲ್ಲಾಸವಿದೆ, ಅದೇ ರೀತಿ ನೀವು ಆತ್ಮಗಳಿಗೆ ನವಯುಗ ಬರುತ್ತಿರುವುದಕ್ಕಾಗಿ ಸದಾ ಕಾಲದ ಖುಷಿ ಇದೆ. ಇಂದು ಹಾಗೂ ನಾಳೆಯ ಮಾತು ಎನಿಸುತ್ತದೆ. ಇಂದು ಹಳೆಯ ಯುಗ, ನಾಳೆ ಹೊಸ ಯುಗ ಸನ್ಮುಖದಲ್ಲಿ ನಿಂತಿದೆ. ಡ್ರಾಮಾ ಅನುಸಾರ ಇಂದು ಹಾಗೂ ನಾಳೆಯ ಮಾತಾಗಿದೆ. ಈ ರೀತಿ ಸ್ಪಷ್ಟ ಸ್ಮೃತಿ ಅನುಭವ ಆಗುತ್ತದೆಯೇ, ಅಥವಾ ಕೇವಲ ಹೊಸ ವರ್ಷವನ್ನು ಆಚರಿಸುವುದಕ್ಕಾಗಿ ಬಂದಿದ್ದೀರಾ? ಹೊಸ ವರ್ಷ ನವಯುಗದ ನೆನಪು ತರಿಸುತ್ತದೆ. ನಾಳೆ ನಾವು ಏನಾಗುತ್ತೇವೆ ಎಂಬ ಈ ಉಮಂಗ ಉತ್ಸಾಹ ಹೃದಯದಲ್ಲಿ ಇರುತ್ತದೆಯೇ? ತಮ್ಮ ಶರೀರ ರೂಪಿ ವಸ್ತ್ರ ಸನ್ಮುಖದಲ್ಲಿ ಬರುತ್ತದೆ. ನೆನಪಿದೆಯೇ? ನಿಮ್ಮ ಹೊಸ ಶರೀರ ಹೊಸ ಯುಗದಲ್ಲಿ ಎಷ್ಟು ಸುಂದರವಾಗಿತ್ತು ಎಂದು. ಎಂತಹ ಯುಗವಾಗಿತ್ತು, ಎಂತಹ ರಾಜ್ಯವಿತ್ತು, ಯಾವ ರೀತಿ ಪ್ರಕೃತಿ ದಾಸಿಯಾಗಿತ್ತು, ಸತೋಪ್ರಧಾನವಾಗಿತ್ತು. ಆ ರಾಜ್ಯ ಅಧಿಕಾರಿ ಸ್ಥಿತಿಯ ಸ್ಮೃತಿ ಸ್ಪಷ್ಟವಾಗಿದೆಯೇ, ಕಾಣಿಸುತ್ತಾ ಇದೆಯೇ? ಆ ಹೊಸ ಪ್ರಪಂಚ ಎಷ್ಟು ಸುಂದರವಾಗಿದೆ. ಒಂದು ಸೆಕೆಂಡಿನಲ್ಲಿ ತಮ್ಮ ರಾಜ್ಯ ಅಧಿಕಾರದ ಅನುಭವ ಮಾಡಲು ಸಾಧ್ಯವೇ, ಅಥವಾ ಮಾಡುತ್ತಾ ಇರುವಿರೇ? ಕೇವಲ ಒಂದು ಕ್ಷಣದಲ್ಲಿ ನವಯುಗದಲ್ಲಿ ಹೋಗಿಬಿಡಿ. ಹೋಗಲು ಬರುತ್ತದೆಯೇ? ಎಷ್ಟು ಬಾರಿ ಈ ರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ? ನೆನಪಿದೆಯೇ? ಅನುಭವ ಮಾಡಿ ತಮ್ಮ ರಾಜ್ಯ ಎಷ್ಟು ಪ್ರಿಯವಾಗಿದೆ, ಭಿನ್ನವೂ ಆಗಿದೆ, ಪ್ರಿಯವೂ ಆಗಿದೆ ಎಂದ ಮೇಲೆ ಕ್ಷಣದಲ್ಲಿ ಕೇವಲ ನಮ್ಮ ರಾಜ್ಯ ಹಾಗೂ ತಮ್ಮ ವಿಶ್ವರಾಜ್ಯ ಅಧಿಕಾರಿ ಸ್ವರೂಪ ಸ್ಮೃತಿಯಲ್ಲಿ ಬಂದು ಬಿಡಲಿ. ಆ ಜನರು ಹೊಸ ವರ್ಷದಲ್ಲಿ ಪರಸ್ಪರ ಅಲ್ಪ ಕಾಲದ ಉಡುಗೊರೆಯನ್ನು ಕೊಡುತ್ತಾರೆ ಹಾಗೂ ತಂದೆ ನವಯುಗದ ವಿಶ್ವರಾಜ್ಯ ಅಧಿಕಾರದ ಉಡುಗೊರೆಯನ್ನು ಕೊಡುತ್ತಾರೆ. ಈ ಅವಿನಾಶಿ ಉಡುಗೊರೆ ಈ ಸಮಯ ತಂದೆಯ ಮೂಲಕ ನಿಮ್ಮೆಲ್ಲರಿಗಾಗಿ ನಿಶ್ಚಿತ ಭವಿಷ್ಯವಾಗಿ ಬಿಡುತ್ತದೆ. ಯಾವ ಭವಿಷ್ಯವನ್ನು ಯಾರೂ ಸಹ ಮುಂದೂಡಲು ಸಾಧ್ಯವಿಲ್ಲ. ಅಚಲವಾಗಿದೆ, ಅಖಂಡವಾಗಿದೆ ಎಂದ ಮೇಲೆ ಇಂತಹ ಉಡುಗೊರೆ ಸಿಕ್ಕಿಬಿಟ್ಟಿದೆ ಅಲ್ಲವೇ? ಹಾಗಾದರೆ ಈ ಉಡುಗೊರೆಯನ್ನು ಸಂಪಾದನೆ ಮಾಡಿಕೊಂಡು ಇಟ್ಟುಕೊಳ್ಳಿ. ಯಾವುದೇ ದರೋಡೆಕಾರರು ಈ ಉಡುಗೊರೆಯನ್ನು ತೆಗೆದುಕೊಳ್ಳದಿರಲಿ. ಎಲ್ಲರ ಬಳಿ ಡಬಲ್ ಬೀಗ ಇದೆಯಲ್ಲವೇ? ಇತ್ತೀಚೆಗೆ ಸಿಂಗಲ್ ಲಾಕ್ ನಡೆಯುವುದಿಲ್ಲ, ಡಬಲ್ ಬೀಗ ಬೇಕಾಗಿದೆ. ಗೋದ್ರೇಜ್ನ ಬೀಗ ಅಲ್ಲ, ಗಾಡ್ನ ಬೀಗ ಬೇಕಾಗಿದೆ ಎಂದ ಮೇಲೆ ಭಗವಂತ ಇಂತಹ ಬೀಗವನ್ನು ಕೊಟ್ಟಿದ್ದಾರೆ. ಯಾವುದನ್ನು ಯಾರೂ ಸಹ ಮುರಿಯಲು ಸಾಧ್ಯವಿಲ್ಲ. ಒಂದು ವೇಳೆ ಹುಡುಗಾಟಿಕೆಯಲ್ಲಿ ಬಂದು ಬಿಟ್ಟರೆ ದರೋಡೆಕಾರರು ಬಂದು ಬಿಡುತ್ತಾರೆ. ದರೋಡೆಕಾರರು ಸಹ ಬುದ್ಧಿವಂತರಾಗಿರುತ್ತಾರೆ. ಅವರಿಗೆ ತಿಳಿದು ಬಿಡುತ್ತದೆ ಇವರ ಬೀಗ ಇಂದು ಸಡಿಲವಾಗಿದೆ. ಆದ್ದರಿಂದ ಹುಡುಗಾಟಿಕೆಯಲ್ಲಿ ಬರಬೇಡಿ.
ಹಾಗಾದರೆ ಈ ಹೊಸ ವರ್ಷದಲ್ಲಿ ಸ್ವಯಂನ ಪ್ರತಿ ಹಾಗೂ ಸೇವೆಯ ಪ್ರತಿ ಯಾವುದಾದರೂ ಹೊಸ ಯೋಜನೆಯನ್ನು ಮಾಡಿದ್ದೀರಾ? ಸಮ್ಮೇಳನವನ್ನು ಮಾಡಬೇಕು, ಡೈಲಾಗ್ ಮಾಡಬೇಕು, ಇದೆಲ್ಲ ಇದ್ದೇ ಇದೆ. ಆದರೆ ಹೊಸ ಯೋಜನೆ ಏನು ಮಾಡುವಿರಿ? ಬಾಪ್ದಾದಾರವರು ಈ ಹೊಸ ವರ್ಷದಲ್ಲಿ ದೇಶ ಹಾಗೂ ವಿದೇಶದಲ್ಲಿ ವಿಭಿನ್ನ ವರ್ಗಗಳ ವಿಶೇಷ ಆತ್ಮಗಳ ಒಂದು ಹೂಗುಚ್ಛವನ್ನು ನೋಡಲು ಬಯಸುತ್ತಾರೆ. ವರ್ಗಗಳ ಸೇವೆಯನ್ನಂತೂ ಬಹಳ ಮಾಡಿದ್ದೀರಿ ಅಲ್ಲವೇ? ಈಗ ಪ್ರತಿಯೊಂದು ವರ್ಗದಿಂದ ಒಂದೊಂದು ರತ್ನವನ್ನು ತಯಾರು ಮಾಡಿ ಒಂದು ವರ್ಗವೂ ತಪ್ಪದಿರಲಿ. ಏಕೆ? ಯಾವಾಗ ಸಮಯ ಸಮೀಪ ಬರುತ್ತಿದೆ ಎಂದು ಮೇಲೆ ಯಾವುದೇ ವರ್ಗದವರು ದೂರು ಕೊಡದಿರಲಿ. ನಮ್ಮ ವರ್ಗದವರು ತಿಳಿದುಕೊಂಡು ಬಿಟ್ಟರು ಎಂದು ಒಂದೊಂದು ವರ್ಗದಿಂದಲೂ ವಿಶೇಷವಾಗಿ ಒಂದೊಂದು ಕ್ವಾಲಿಟಿಯವರು ಗುಣದವರು ಇರಲಿ. ಅವರು ಮೈಕ್ನ ಸಂದೇಶ ಹರಡಿಸುವ ಕಾರ್ಯ ಮಾಡುವಂತೆ ಆಗಲಿ. ಏಕೆಂದರೆ ಹೇಗೆ ಸಮಯ ಸಮೀಪ ಬರುತ್ತಿದೆ ಎಂದ ಮೇಲೆ ಸರ್ವ ವರ್ಗದವರು, ಸರ್ವ ಧರ್ಮದವರು ಎಲ್ಲರ ಮುಖದಿಂದ ಒಂದೇ ಕೂಗು ಹೊರಬರಲಿ. ತಂದೆ ಬಂದು ಬಿಟ್ಟಿದ್ದಾರೆ. ಏಕೆಂದರೆ ಈ ಸಂಗಮ ಯುಗದಲ್ಲೇ ಎಲ್ಲಾ ಧರ್ಮ ಸ್ಥಾಪಕ ಆತ್ಮಗಳ ಹಾಗೂ ಸರ್ವ ವರ್ಗಗಳ ಆತ್ಮಗಳಲ್ಲಿ ಬೀಜವು ಬೀಳಲಿದೆ. ಅವರು ಇಷ್ಟು ಶಕ್ತಿಯನ್ನು ತಮ್ಮಲ್ಲಿ ತುಂಬಿಕೊಂಡು ಹೋಗುತ್ತಾರೆ. ನಂತರ ತಮ್ಮ ತಮ್ಮ ಸಮಯದಲ್ಲಿ ವರ್ಗ ಹಾಗೂ ಧರ್ಮದ ಇನ್ವೆಂಟರ್, ಸಂಶೋಧಕ ಆಗುತ್ತಾರೆ. ಎಂದ ಮೇಲೆ ಎಲ್ಲಾ ಬೀಜವನ್ನು ನೀವೇ ತಯಾರು ಮಾಡಿಕೊಂಡು ಇಟ್ಟುಕೊಳ್ಳಬೇಕು. ಅವರೇ ಸಮಯದಲ್ಲಿ ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ನ ನಿಮಿತ್ತರಾಗುತ್ತಾರೆ. ಏಕೆಂದರೆ ಬೀಜ ತಂದೆಯಾಗಿದ್ದಾರೆ ಹಾಗೂ ನೀವು ಬ್ರಾಹ್ಮಣ ಆತ್ಮಗಳು ಕಾಂಡ ಆಗಿದ್ದೀರಿ. ಸರ್ವ ಆತ್ಮಗಳು ಬೀಜ ಹಾಗೂ ಕಾಂಡದ ಮೂಲಕವೇ ಬರುತ್ತಾರೆ. ಹಾಗಾದರೆ ಇಂತಹ ಹೂಗುಚ್ಛವನ್ನು ತಂದೆಯ ಸನ್ಮುಖದಲ್ಲಿ ತೆಗೆದುಕೊಂಡು ಬನ್ನಿರಿ. ವಿದೇಶದವರು ಹಾಗೂ ದೇಶದವರು ಇಬ್ಬರು ಒಂದೊಂದು ಸ್ಯಾಂಪಲ್ ಉದಾಹರಣೆ ತೆಗೆದುಕೊಂಡು ಬನ್ನಿರಿ. ಸ್ಯಾಂಪಲ್ನಿಂದ ಅನ್ಯ ಅನೇಕರು ಸ್ವತಃವಾಗಿಯೇ ತಯಾರಾಗುತ್ತಾರೆ. ಆದರೆ ಒಬ್ಬೊಬ್ಬರು ಪವರ್ಫುಲ್ ಶಕ್ತಿಶಾಲಿ ಮೈಕ್ ಸಂದೇಶ ಕೊಡುವವರು ಆಗಿರಿ. ಇಂತಹ ಬೀಜ ಎನ್ನಿರಿ, ಧರ್ಮ ಅಥವಾ ವರ್ಗ ಎಂದು ಹೇಳಿರಿ, ಅಥವಾ ವೆರೈಟಿ ವಿಭಿನ್ನ ಹೂಗಳ ಹೂಗುಚ್ಛ ಎಂದು ಹೇಳಿರಿ. ಇದು ತಯಾರಾಗಬೇಕು. ಒಬ್ಬರೂ ಸಹ ಮಿಸ್ ಆಗಬಾರದು, ಉಳಿದುಕೊಂಡು ಬಿಡಬಾರದು. ಆಗ ಹೇಳಲಾಗುವುದು ವಿಶ್ವ ಕಲ್ಯಾಣಕಾರಿ ಹಾಗೂ ಸರ್ವ ಆತ್ಮಗಳ ನಿಮಿತ್ತ ಉದ್ಧಾರ ಮಾಡುವ ಆತ್ಮಗಳು ಎಂದು. ಒಂದು ಕೊಂಬೆಯೂ ಕಡಿಮೆಯಾಗಬಾರದು. ಸರ್ವ ಶಾಖೆಗಳು ಇರಬೇಕು. ಬಲೆ ನಿಮ್ಮ ನವಯುಗದಲ್ಲಿ ಕೆಲವು ವರ್ಗಗಳು ಇರುವುದಿಲ್ಲ. ಆದರೆ ಆ ಆತ್ಮಗಳಲ್ಲಿಯೂ ಸಹ ದ್ವಾಪರದಲ್ಲಿ ಅಥವಾ ಕಲಿಯುಗದಲ್ಲಿ ಯಾರು ಸಂಶೋಧಕರು ನಿಮಿತ್ತರಾಗಿದ್ದಾರೆ ಅವರಿಗೆ ಶಕ್ತಿ ನಿಮ್ಮ ಮೂಲಕವೇ ಸಿಗಬೇಕಾಗಿದೆ. ಹೇಗೆ ಸರ್ವಧರ್ಮ ಪಿತರು ನಿಮ್ಮ ಮುಂದೆ ತಂದೆಯ ಬಾವುಟ, ಪ್ರತ್ಯಕ್ಷತೆಯ ಬಾವುಟವನ್ನು ಆರಿಸುವುದರಲ್ಲಿ ಸಹಯೋಗಿ ಆಗುತ್ತಾರೆ, ಅದೇ ರೀತಿ ಸರ್ವ ವರ್ಗದವರು ಸಹ ಪ್ರತ್ಯಕ್ಷತೆಯ ಬಾವುಟವನ್ನು ಆರಿಸುವುದರಲ್ಲಿ ಸಹಯೋಗಿಗಳಾಗುತ್ತಾರೆ. ಆಗಲೇ ಹೇಳಲಾಗುತ್ತದೆ ಸರ್ವರ ಸಹಯೋಗದಿಂದ ಸುಖಮಯ ಪ್ರಪಂಚದ ಸ್ಥಾಪನೆ ಎಂದು. ಸಹಯೋಗಿಗಳಾಗುತ್ತಾ ಇದ್ದಾರೆ. ಆದರೆ ಅವರಲ್ಲಿಯೂ ಈಗ ವಿಶೇಷ ಆತ್ಮಗಳನ್ನು ಸಹಯೋಗದಲ್ಲಿ ಮುಂದುವರೆಸಿ ನಿಮಿತ್ತರನ್ನಾಗಿ ಮಾಡಿ, ನಿಮಿತ್ತರನ್ನಾಗಿ ಮಾಡುವ ಬೀಜವನ್ನು ಹಾಕಿ ತಿಳಿಯಿತೆ ಏನು ಮಾಡಬೇಕು ಎಂದು. ವಿದೇಶದಲ್ಲಿಯೂ ಸಹ ಈಗ IP ಹಾಗೂ VIPಯರ ಕನೆಕ್ಷನ್ ಸಂಪರ್ಕ ಸಹಜವಾಗಿ ಬಿಟ್ಟಿದೆ ಅಲ್ಲವೇ? ಪರಿಶ್ರಮ ಇಲ್ಲ ಅಲ್ಲವೇ? ಸಹಜವಾಗಿದೆಯೇ ಅಥವಾ ಪರಿಶ್ರಮ ಇದೆಯೇ? ಹಾಗಾದರೆ ನೀವೆಲ್ಲರೂ ಯಾವಾಗ ಮುಂದಿನ ಬಾರಿ ಹೊಸ ವರ್ಷಕ್ಕೆ ಮತ್ತೆ ಬರುತ್ತೀರಿ? ಆಗ ಬರುವ ಹೊಸ ವರ್ಷದ ಉಡುಗೊರೆಯಲ್ಲಿ ಬಾಪ್ ದಾದಾರವರು ಇಂತಹ ಹೂಗುಚ್ಛವನ್ನು ನೋಡಲು ಬಯಸುತ್ತಾರೆ. ಒಂದು ವರ್ಷವಿದೆ, ಕಡಿಮೆ ಇಲ್ಲ. ದೇಶದವರು ಮಾಡಬೇಕು, ವಿದೇಶದವರು ಮಾಡಬೇಕು.
ಮಾಡಬೇಕು, ಮಾಡುತ್ತೇವೆ, ಅವಶ್ಯ ಮಾಡುವಿರಿ, ಹೇಳಿರಿ, ಆಗಿಯೇ ಬಿಟ್ಟಿದೆ. ಕೇವಲ ನಿಮಿತ್ತರಾಗಬೇಕಾಗಿದೆ. ಡಬಲ್ ವಿದೇಶಿಯರು ಹೇಳಿ, ಎಲ್ಲ ವಿದೇಶಿಯರು ಚಪ್ಪಾಳೆ ಹೊಡೆಯಿರಿ. ಒಳ್ಳೆಯದು, ನೋಡೋಣ. ಮೊದಲು ಯಾರು ತಯಾರು ಮಾಡುತ್ತಾರೆ, ದೇಶದವರೇ ಅಥವಾ ವಿದೇಶದವರೇ ಎಂದು? ಎಷ್ಟು ದೊಡ್ಡ ಹೂಗುಚ್ಛವನ್ನು ತಯಾರು ಮಾಡುವಿರಿ ಎಂದು? ಸರಿಯೇ, 4-6 ಕಡೆಯವರು ಕೇಳಿಸಿಕೊಳ್ಳುತ್ತಿದ್ದಾರೆ, ವಿದೇಶದವರೂ ಸಹ ಕೇಳಿಸಿಕೊಳ್ಳುತ್ತಿದ್ದಾರೆ. ಈಗ ಉಮಂಗ ಬರುತ್ತಿದೆ, ಅವರ ಮನಸ್ಸಿನಲ್ಲಿ ಯೋಜನೆಗಳು ತಯಾರಾಗುತ್ತಿದೆ, ಈ ರೀತಿ ಮಾಡಬೇಕು ಎಂದು. ಒಳ್ಳೆಯದು, ಇದಾಯಿತು. ವಿಶ್ವಸೇವೆ, ಸ್ವಯಂಗಾಗಿ ಏನನ್ನು ಮಾಡುವಿರಿ, ಇದರ ಯೋಜನೆಯನ್ನು ಸಹ ಮಾಡುವಿರಿ ಅಲ್ಲವೇ? ಏಕೆಂದರೆ ಸ್ವಕಲ್ಯಾಣದ ಶ್ರೇಷ್ಠ ಯೋಜನೆಯನ್ನು ಮಾಡದಿದ್ದರೆ ವಿಶ್ವಸೇವೆಯಲ್ಲಿ ಸಕಾಶ ಸಿಗಲು ಸಾಧ್ಯವಿಲ್ಲ. ಆದ್ದರಿಂದ ಬಾಪ್ ದಾದಾರವರು ಎಲ್ಲರ ಹೃದಯದ ಉಮಂಗ ಉತ್ಸಾಹವನ್ನು ತಿಳಿದುಕೊಂಡು ಇದನ್ನೇ ಹೇಳುತ್ತಾರೆ. ಪ್ರತಿಯೊಂದು ಉತ್ಸವದಲ್ಲಿ ಗೋಲ್ಡನ್ ಜೂಬ್ಲಿಯಲ್ಲಾಗಲಿ, ಡೈಮಂಡ್ ಜೂಬ್ಲಿಯಲ್ಲಾಗಲಿ ಅಥವಾ ಸಿಲ್ವರ್ ಜೂಬ್ಲಿಗಾಗಲಿ ಇನ್ನೂ ಬೇರೆ ಯಾವುದೆಲ್ಲ ಜೂಬ್ಲಿಗಳು ಆಗಬೇಕಾಗಿದೆ, ಅದರಲ್ಲಿ ಮಕ್ಕಳು ಎಲ್ಲರೂ ಸಹ ಹೃದಯದಿಂದ ಉಮಂಗ ಉತ್ಸಾಹದಿಂದ ತಮ್ಮ ಮನಸ್ಸಿನಲ್ಲಿ ತಂದೆಯೊಂದಿಗೆ ಈ ಪ್ರತಿಜ್ಞೆಯನ್ನು ಮಾಡಿದ್ದಾರೆ, ನಾವು ತಂದೆಯ ಸಮಾನ ಆಗಿ ತೋರಿಸುತ್ತೇವೆ ಎಂದು. ಎಲ್ಲರೂ ಈ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಅಲ್ಲವೇ? ಡಬಲ್ ವಿದೇಶಿಯರು ಈ ಪ್ರತಿಜ್ಞೆ ಮಾಡಿದ್ದೀರಾ? ಎಲ್ಲರೂ ಕೈ ಅಲುಗಾಡಿಸಿದರು. ಒಳ್ಳೆಯದು, ಶುಭಾಶಯಗಳು. ಪ್ರತಿಜ್ಞೆಯಂತೂ ಬಹಳ ಮಧುರವಾಗಿದೆ, ಬಹಳ ಒಳ್ಳೆಯದು, ಬಹಳ ಪ್ರಿಯವಾಗಿದೆ, ಬಹಳ ಶಕ್ತಿಶಾಲಿಯಾಗಿ ಮಾಡಿದ್ದೀರಿ. ಈಗ ಕೇವಲ ಅದನ್ನು ನಿಭಾಯಿಸುತ್ತಾ ಇರಿ. ಪ್ರತಿಜ್ಞೆ ಮಾಡುವವರು ಆ ಸಮಯದಲ್ಲಿ ಬಹಳ ಉಮಂಗ ಉತ್ಸಾಹದಿಂದ ಮಾಡುತ್ತಾರೆ, ಸಾಹಸವನ್ನು ಬಹಳ ಚೆನ್ನಾಗಿ ಇಡುತ್ತಾರೆ. ಆದರೆ ನಂತರ ಏನಾಗುತ್ತದೆ? ಕೆಲವೊಮ್ಮೆ ಮಾಯೆ ಇಲಿಯ ರೂಪದಲ್ಲಿ ಬರುತ್ತದೆ, ಕೆಲವೊಮ್ಮೆ ಬೆಕ್ಕಿನ ರೂಪದಲ್ಲಿ ಬಂದು ಬಿಡುತ್ತದೆ. ಬೆಕ್ಕು ಏನು ಮಾಡುತ್ತದೆ? ಮಿಯಾವ್ ಮಿಯಾವ್, ನಾನು ಬರಲೇ, ನಾನು ಬರಲೇ ಎಂದು ಹೇಳುತ್ತದೆ ಅಲ್ಲವೇ? ಆಗ ಮಕ್ಕಳು ಏನು ಮಾಡುತ್ತಾರೆ? ನಾನು 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 ಈ ರೀತಿ ಬೆಕ್ಕಿನಂತೆ ಮಿಯಾವ್ ಮಿಯಾವ್ ಮಾಡಬೇಡಿ. ಇಲ್ಲಿ ಏನು ಮಾಡುತ್ತದೆ? ಇಲ್ಲಿ ಬುದ್ಧಿಹೀನವಾಗಿ ಏನು ಸಿಗುತ್ತದೆಯೋ ಅದನ್ನು ತಿಂದು ಬಿಡುತ್ತದೆ, ಕಚ್ಚಿ ಬಿಡುತ್ತದೆ. ಎಂದ ಮೇಲೆ ಮಾಯೆಯೂ ಸಹ ಮಕ್ಕಳ ಖಜಾನೆಗಳನ್ನು ಕಚ್ಚಿ ತಿಂದು ಬಿಡುತ್ತದೆ. ಕೆಲವೊಮ್ಮೆ ಹುಲಿ ಬಂದು ಬಿಡುತ್ತದೆ. ಹುಲಿ ಏನು ಮಾಡುತ್ತದೆ? ನಿರ್ಭಯರಾಗಿರುವವರಿಗೂ ಭಯವನ್ನು ಹುಟ್ಟಿಸುತ್ತದೆ. ಸರ್ವಶಕ್ತಿವಂತ ಮಕ್ಕಳನ್ನು ಹೃದಯ ವಿದೀರ್ಣರನ್ನಾಗಿ ಮಾಡಿಬಿಡುತ್ತದೆ. ಈ ರೀತಿ ಮಾಡಬೇಡಿ, ಬರಲು ಬಿಡಬೇಡಿ. ಡಬಲ್ ಬೀಗವನ್ನು ಹಾಕಿ ಇಡಿ. ಈ ವರ್ಷ ಯಾರನ್ನೂ ಬರಲು ಬಿಡಬೇಡಿ. ಈ ವರ್ಷ ಸರ್ವ ಮಾತುಗಳಿಂದ ಮುಕ್ತಿ ವರ್ಷವನ್ನಾಗಿ ಆಚರಿಸಿ. ಮುಕ್ತಿ ವರ್ಷ ಯಾವಾಗ ಈ ಮುಕ್ತಿ ವರ್ಷವನ್ನು ಆಚರಿಸುವಿರಿ, ಆಗ ಮುಕ್ತಿಧಾಮಕ್ಕೆ ಹೋಗುವಿರಿ. ಇದಕ್ಕಾಗಿ ಏನು ಮಾಡುವಿರಿ? ಬಹಳ ಚಿಕ್ಕ ಮಾತಾಗಿದೆ, ದೊಡ್ಡ ಮಾತೇನಲ್ಲ. ಬಾಪ್ ದಾದಾರವರು ಕೇವಲ ಚಿಕ್ಕ ಸ್ಲೋಗನ್ ಕೊಡುತ್ತಿದ್ದಾರೆ, ಸಫಲ ಮಾಡಿ ಸಫಲತೆಯನ್ನು ಪಡೆಯಿರಿ. ತಿಳಿಯಿತೆ? ಸಫಲ ಮಾಡಿ ಸಫಲತೆಯನ್ನು ಪಡೆದುಕೊಳ್ಳಿ. ಏನನ್ನು ಸಫಲ ಮಾಡಬೇಕು? ಏನೆಲ್ಲ ನಿಮ್ಮ ಬಳಿ ಇದೆಯೋ, ನಿಮ್ಮ ಬಳಿ ಯಾವ ಸಂಪತ್ತು ಇದೆ ಅದನ್ನು ಸಮಯ, ಸಂಕಲ್ಪ, ಶ್ವಾಸ ಹಾಗೂ ತನು, ಮನ, ಧನವನ್ನು ಸಫಲ ಮಾಡಿ ವ್ಯರ್ಥವಾಗಿ ಕಳೆಯಬೇಡಿ. ಆಪತ್ತಿನ ಕಾಲಕ್ಕಾಗಿ ಸಂಭಾಲನೆ ಮಾಡಿಕೊಂಡು ಇಡಬೇಡಿ. ಸಂಕಲ್ಪವನ್ನು ಸಫಲ ಮಾಡಿ. ಒಂದೊಂದು ಸಂಕಲ್ಪ ಇದು ನಿಮ್ಮ ಪ್ರಾಪರ್ಟಿ, ಸಂಪತ್ತು ಆಗಿದೆ. ಯಾವ ರೀತಿ ಧನ ಸ್ಥೂಲ ಸಂಪತ್ತಾಗಿದೆ, ಅದೇ ರೀತಿ ಸೂಕ್ಷ್ಮ ಸಂಪತ್ತಾಗಿದೆ. ಸಮಯ, ಶ್ವಾಸ, ಸಂಕಲ್ಪ, ಒಂದು ಸಂಕಲ್ಪವು ವ್ಯರ್ಥ ಹೋಗದಿರಲಿ, ಸಫಲವಾಗಲಿ. ಮನಸ ಸೇವೆಯ ಮುಖಾಂತರವಾಗಲಿ, ವಾಚ ಆಗಲಿ, ಕರ್ಮಣ ಆಗಲಿ ಪರಿಶೀಲನೆ ಮಾಡಿಕೊಳ್ಳಿ. ಎಷ್ಟು ಸಫಲವನ್ನಾಗಿ ಮಾಡಿಕೊಂಡೆ,
ಎಷ್ಟು ಜಮಾ ಮಾಡಿಕೊಂಡೆ ಹಾಗೂ ಬಾಪ್ ದಾದಾರವರು ಈ ವರ್ಷ ವಿಶೇಷವಾಗಿ ವರದಾನವನ್ನು ಕೊಡುತ್ತಿದ್ದಾರೆ. ಸಫಲ ಮಾಡಿ ಹಾಗೂ ಪದಮದಷ್ಟು ಸಫಲತೆಯ ಅನುಭವ ಮಾಡಿ ಈ ಪ್ರತ್ಯಕ್ಷ ಫಲವನ್ನು ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಕೇವಲ ಸತ್ಯ ಹೃದಯದಿಂದ ಸತ್ಯ ಹೃದಯದ ಮೇಲೆ ಭೋಲಾನಾಥ ತಂದೆ ಬಹಳ ಸಹಜವಾಗಿ ಖುಷಿಯಾಗುತ್ತಾರೆ. ಆದ್ದರಿಂದ ಸಫಲ ಮಾಡಿ ಜ್ಞಾನಧನ, ಶಕ್ತಿಗಳ ಧನ, ಗುಣಗಳ ಧನ ಪ್ರತಿ ಸಮಯ ಸಫಲ ಮಾಡಿ. ಸಫಲ ಮಾಡುವುದು ಬರುತ್ತದೆಯೋ ಅಥವಾ ಪಕ್ಕಕ್ಕೆ ಸರಿಸುವುದು ಹಾಗೂ ಸಂಭಾಲನೆ ಮಾಡುವುದು ಚೆನ್ನಾಗಿ ಬರುತ್ತದೆಯೋ ಪಕ್ಕಕ್ಕೆ ಸರಿಸಬೇಡಿ. ಸಂಪತ್ತನ್ನು ತೊಡಗಿಸಿ. ಎಲ್ಲವೂ ಇದ್ದಕ್ಕಿದ್ದಂತೆ ಆಗಬೇಕು ಎಂದು ಹೇಳುತ್ತೀರಿ ಎಂದ ಮೇಲೆ ಎವರ್ ರೆಡಿಯಾಗಬೇಕು, ಸದಾ ತಯಾರಾಗಿರಬೇಕು. ಹಾಗಾದರೆ ಏನೆಲ್ಲ ಇದೆಯೋ ಅದೆಲ್ಲವನ್ನು ಸಫಲ ಮಾಡಿ. ತಂದೆಗೆ ಬೇಕಾಗಿಲ್ಲ, ನಿಮಗಾಗಿ ಜಮಾ ಮಾಡಿಕೊಳ್ಳಿ. ಬಾಪ್ ದಾದಾ ಅವರಂತೂ ದಾತಾ ಆಗಿದ್ದಾರೆ. ಆದರೆ ಸಫಲ ಮಾಡುವುದು ಎಂದರೆ ಜಮಾ ಮಾಡುವುದು. ಏಕೆಂದರೆ ಬಾಪ್ ದಾದಾರವರು ಸಮಯ ಪ್ರಮಾಣ ಜಮಾದ ಖಾತೆಯನ್ನು ನೋಡಿದರು. ಪ್ರತಿಯೊಂದು ಮಗುವಿನ ಜಮಾದ ಖಾತೆ ಬಾಪ್ ದಾದಾರವರ ಬಳಿ ಇದೆ. ಹಾಗಾದರೆ ಜಮಾದ ಖಾತೆಯಲ್ಲಿ ಏನನ್ನು ನೋಡಿದರು? ಕೆಲವು ಮಕ್ಕಳು ತಿಳಿಯುತ್ತಾರೆ ಅಥವಾ ಬಹಳ ಹೇಳುತ್ತಾರೆ, ನಮ್ಮದು ಇದು ಜಮಾ ಇದೆ, ಇದು ಜಮಾ ಆಗಿದೆ. ಬಾಹ್ಯವಾಗಿ ಜಮಾದ ಖಾತೆಯನ್ನು ಬಹಳ ವರ್ಣನೆ ಮಾಡುತ್ತಾರೆ. ಆದರೆ ತಂದೆಯ ಜಮಾದ ಖಾತೆಯಲ್ಲಿ ಎಷ್ಟು ಹೇಳುತ್ತಾರೋ ಅದಕ್ಕಿಂತ ಬಹಳ ಕಡಿಮೆ ಜಮಾ ಇದೆ. ಏಕೆ? ಅದೇ ಮೊದಲನೆಯ ಪಾಠವಾಗಿದೆ. ನಾನು ಹಾಗೂ ನನ್ನತನ. ನಾನು ಮಾಡಿದೆ, ನಾನು ಈ ಸೇವೆ ಮಾಡಿದೆ, ಈ ಕಾರ್ಯ ನನ್ನದಾಗಿದೆ ಎಂದ ಮೇಲೆ ಜಮಾ ಮಾಡುವ ಸಮಯ ಅವರು ತಿಳಿಯುತ್ತಾರೆ, ನಮ್ಮದು ಜಮಾ ಆಗುತ್ತಿದೆ ಎಂದು. ಆದರೆ ಅದು ಸ್ವತಃವಾಗಿ ಜಮಾದ ಖಾತೆಯಿಂದ ಹೊರಬಂದು ವ್ಯರ್ಥದ ಖಾತೆಯಲ್ಲಿ ಜಮಾ ಆಗುತ್ತದೆ. ಇದು ಸ್ವತಃವಾದ ಸೂಕ್ಷ್ಮ ಮೆಷಿನರಿ ಪ್ರಕ್ರಿಯೆ ಆಗಿದೆ. ತಂದೆ ಮಾಡಿಸಿದರು, ತಂದೆಯ ಸೇವೆಯಾಗಿದೆ. ನನ್ನ ಸೇವೆಯಲ್ಲ, ನಾನು ಮಾಡಿದೆ ಅಲ್ಲ. ವರ್ಣನೆ ಮಾಡಬೇಡಿ, ನಾನು ಇದು ಮಾಡಿದೆ, ನಾನು ಇದನ್ನು ಮಾಡಿದೆ, ನಾನು ಇದನ್ನು ಮಾಡುತ್ತೇನೆ. ಈ ರೀತಿ ನಾನು ನಾನು ಎನ್ನಬೇಡಿ. ಬಾಬಾ ಬಾಬಾ ಎಂದು ಹೇಳಿ. ಆಗ ಪದಮದಷ್ಟು ಜಮಾ ಆಗುವುದು. ನಾನು ನನ್ನದು ಎಂದು ಹೇಳಿದರೆ ಟ್ರಾನ್ಸ್ಫರ್ ವರ್ಗಾವಣೆ ಆಗಿ ವ್ಯರ್ಥದ ಖಾತೆಯಲ್ಲಿ ಜಮಾ ಆಗಿಬಿಡುವುದು. ಇದು ಸ್ವತಃವಾದ ಮೆಷಿನರಿ. ಬಹಳ ಫಾಸ್ಟ್, ತೀವ್ರ ಆಗಿದೆ. ನಿಮಗೆ ತಿಳಿಯುವುದೇ ಇಲ್ಲ. ಇದರ ಪರಿಶೀಲನೆ ಸಹ ಬಹಳ ಸತ್ಯ ಹೃದಯದಿಂದ ನನ್ನತನದಿಂದ ಭಿನ್ನರಾಗಿರುವವರೇ ಮಾಡಲು ಸಾಧ್ಯ ಎಂದು ನೀವು ಆದಿರತ್ನ ಆದಿ ಸ್ಥಾಪನೆಯಲ್ಲಿ ಬಂದಿರಿ. ಸೇವೆಯಲ್ಲಿ ತೊಡಗಿದಾಗ ಯಾವ ಭಾವ ಇರುತ್ತಿತ್ತು, ಯಾವ ಮಾತು ಹೊರಬರುತ್ತಿತ್ತು? ನನ್ನತನ ಇರುತ್ತಿತ್ತೆ. ಬಾಬಾ ಬಾಬಾ ಎಂದು ಹೇಳಿದ್ದೀರಿ. ಆದ್ದರಿಂದಲೇ ವಾರಸುದಾರರಾದಿರಿ. ಯಾರು ಸೇವೆಯಲ್ಲಿ ಆದಿರಿ, ಇದು ಬಾಬಾ ಬಾಬಾ ಎಂದು ಹೇಳುವುದು ಸಾಕ್ಷಿಯಾಗಿದೆ. ಈಗ ಬಾಪ್ ದಾದಾರವರ ಬಳಿ ವಾರಸುದಾರ ಗುಣದವರು ಬಹಳ ಕಡಿಮೆ ಬರುತ್ತಾರೆ. ಹೇಗೆ? ಬಾಬಾ ಹಾಗೂ ನನ್ನತನ ಬೆರಕೆಯಾಗಿದೆ. ಆದ್ದರಿಂದ ಈ ವರ್ಷದಲ್ಲಿ ಬಾಪ್ ದಾದಾರವರು ತೆರೆದ ಹೃದಯದಿಂದ ವರದಾನವನ್ನು ಕೊಡುತ್ತಿದ್ದಾರೆ. ಎಷ್ಟು ಜಮಾ ಮಾಡಿಕೊಳ್ಳಲು ಬಯಸುತ್ತೀರೋ ಅಷ್ಟು ಮಾಡಿಕೊಳ್ಳಿ, ಮಾಡಿಕೊಳ್ಳಿ, ಮಾಡಿಕೊಳ್ಳಿ. ಸಫಲ ಮಾಡಿ ಸಫಲತಾ ಮೂರ್ತ ಆಗಿರಿ. ಒಳ್ಳೆಯದು. ಈಗ ಯಾವ ಉತ್ಸವವನ್ನು ಆಚರಿಸಿದ್ದೀರಿ? ಸಿಲ್ವರ್ ಜೂಬ್ಲಿ.
ಸಿಲ್ವರ್ ಜೂಬ್ಲಿಯವರು ಕೈ ಎತ್ತಿ. ಯಾರು ಸೆರೆಮನಿ ಕಾರ್ಯಕ್ರಮ ಆಚರಿಸಿದರು ಅವರು ಕೈ ಎತ್ತಿ. ಡಬಲ್ ಸೆರೆಮನಿ ಆಚರಿಸಿದ್ದೀರಿ. ಭಾರತದವರು ಹಾಗೂ ವಿದೇಶದವರು ಸಹ. ಒಳ್ಳೆಯದು. ಈ ಸೆರೆಮನಿಯನ್ನು ಆಚರಿಸುವುದು ಅರ್ಥಾತ್ ತಮಗೆ ತಾವೇ ಪಕ್ಕಾ ಪ್ರತಿಜ್ಞೆ ಮಾಡುವುದು, ಸ್ಟ್ಯಾಂಪ್ ಮುದ್ರೆ ಹಾಕುವುದು. ಸೆರೆಮನಿ ಆಚರಿಸಿದ್ದೀರಿ. ಬಾಪ್ದಾದಾರವರಿಗೂ ದೃಶ್ಯ ಚೆನ್ನಾಗಿ ಅನಿಸುತ್ತದೆ. ಜೊತೆಯಲ್ಲಿ ಯಾವ ಸಂಕಲ್ಪವನ್ನು ಮಾಡುತ್ತೀರಿ ಅದಕ್ಕೆ ಈ ರೀತಿ ಸರ್ವ ಶಕ್ತಿಶಾಲಿ ಸರ್ಕಾರ ಆಲ್ಮೈಟಿ ಗವರ್ನಮೆಂಟ್ ನ ಸ್ಟ್ಯಾಂಪ್ ಹಚ್ಚಿಸಿ. ಯಾವುದೂ ಸದಾ ಅವಿನಾಶಿ ಸ್ಥಿರವಾಗಿರಲಿ. ಆಚರಿಸುವುದು ಎಂದರೆ ಪ್ರತಿಜ್ಞೆಯನ್ನು ನಿಭಾಯಿಸುವುದು. ಎಂದ ಮೇಲೆ ಇಂತಹ ಪಕ್ಕಾ ಸ್ಟ್ಯಾಂಪ್ ಹಾಕಿದ್ದೀರಾ ಅಥವಾ ಅಪರಿಪಕ್ವ ಸ್ಟ್ಯಾಂಪ್ ಹಾಕಿದ್ದೀರಾ? ಪಕ್ಕಾ ಹಾಕಿದ್ದೀರಾ? ಈ ಸಿಲ್ವರ್ ಜೂಬ್ಲಿಯ ಕುಮಾರರು ಕೈಯನ್ನಂತೂ ಚೆನ್ನಾಗಿ ಅಲುಗಾಡಿಸುತ್ತಾ ಇದ್ದಾರೆ. ಪಕ್ಕಾ ಆಚರಿಸಿದ್ದೀರಾ? ಒಳ್ಳೆಯದು. ಈ ದೃಶ್ಯವನ್ನು ಮರೆತು ಹೋಗಬೇಡಿ. ಯಾವಾಗಲೇ ಯಾವುದೇ ಬಲಹೀನತೆ ಬಂದರೆ ತಮ್ಮ ಉತ್ಸವದ ಫೋಟೋ ಚಿತ್ರ ಸನ್ಮುಖದಲ್ಲಿ ತಂದುಕೊಳ್ಳಿ. ಪ್ರತಿಯೊಬ್ಬರ ಫೋಟೋ ತೆಗೆಯುತ್ತಾರೆ ಅಲ್ಲವೇ? ಎಲ್ಲರಿಗೂ ಸಿಗುತ್ತದೆಯೇ? ಸುಮ್ಮನೆ ಫೋಟೋ ತೆಗೆಯೋದಿಲ್ಲ. ಈ ಕಾರಣಕ್ಕಾಗಿ ತೆಗೆಯುತ್ತಾರೆ. ಅಂತಹ ಯಾವುದೇ ಸಮಯ ಬಂದಾಗ ಫೋಟೋ ಸನ್ಮುಖದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ತೆಗೆಯುತ್ತಾರೆ. ಬೀರುವಿನಲ್ಲಿ ಮುಚ್ಚಿಟ್ಟು ಸಮಯದಲ್ಲಿ ನೆನಪು ಬರದಂತೆ ಆಗಬಾರದು. ಇದು ಎಲ್ಲದಕ್ಕಿಂತ ದೊಡ್ಡ ಉಡುಗೊರೆಯಾಗಿದೆ. ಇದು ಸ್ಮೃತಿ ತರಿಸುವ ಗುರುತಾಗಿದೆ. ಒಳ್ಳೆಯದು. ಡಬಲ್ ವಿದೇಶಿಯರು ಯಾವ ಅದ್ಭುತವನ್ನು ಮಾಡಿ ತೋರಿಸುವಿರಿ? ಡಬಲ್ ವಿದೇಶಿಯರು ಇಂತಹ ಅದ್ಭುತವನ್ನು ಮಾಡಿ ತೋರಿಸಿ. ಇಂತಹ ಆತ್ಮಗಳಿಗೆ ಸಂದೇಶವನ್ನು ಕೊಡಿ. ಯಾರು ಭಾರತಕ್ಕಾಗಿ ಮೈಕ್ ಸಂದೇಶ ಕೊಡುವವರು ಆಗಲಿ. ಏಕೆಂದರೆ ಭಾರತದ ಮೈಕ್ನ ಪ್ರಭಾವವೂ ಇದೆ. ಆದರೆ ವಿದೇಶದ ಮೈಕ್ನ ಪ್ರಭಾವ 2ರಷ್ಟು ಬೀರುವುದು. ಡಬಲ್ ವಿದೇಶಿಯರು ಇಂತಹ ಮೈಕ್ ತಯಾರು ಮಾಡಬೇಕು. ಮಾಡುತ್ತೀರಾ? ಮುಂದಿನ ವರ್ಷ ಮೈಕ್ ಬರಬೇಕು. ಕೇವಲ ಭಾಷಣ ಕೊಟ್ಟು ಹೋಗುವವರಲ್ಲ. ಈಗಲ್ಲ, ಸಂಬಂಧದಲ್ಲಿ ಸಮೀಪವಾಗಿರಬೇಕು. ಬಲೆ ಜ್ಞಾನ ಯೋಗದಲ್ಲಿ ನಿಯಮಿತವಾಗಿ ಇಲ್ಲ. ಆದರೆ ಅವರು ಇದು ಸತ್ಯವಾಗಿಯೂ ಈಶ್ವರೀಯ ಕಾರ್ಯವಾಗಿದೆ. ಇಂತಹ ಜೀವನವನ್ನೇ ಮಾಡಿಕೊಳ್ಳಬೇಕು ಎಂದು ತಿಳಿದಿರಬೇಕು. ಆದರೆ ನನ್ನಲ್ಲಿ ಸಾಹಸ ಕಡಿಮೆ ಇದೆ. ಈ ರೀತಿ ಇದ್ದರೂ ಯಾವುದೇ ತೊಂದರೆ ಇಲ್ಲ. ಅನ್ಯರಿಗಾಗಿ ನಿಮಿತ್ತ ಮೈಕ್ ಆಗುತ್ತಾ ಸ್ವಯಂ ಆಗಿಯೇ ಬಿಡುತ್ತಾರೆ. ಇಂತಹ ನೇರವಾಗಿ ವಿದ್ಯಾರ್ಥಿಗಳು ಆಗುವುದಿಲ್ಲ. ಆದರೆ ಸೇವೆಯ ಬಲದಿಂದ ಅನ್ಯರ ನಿಮಿತ್ತರಾಗುತ್ತಾರೆ. ಅವರ ಪ್ರಭಾವದಿಂದ ಆಗಿಬಿಡುತ್ತಾರೆ. ಹಾಗಾದರೆ ಡಬಲ್ ವಿದೇಶಿಯರು ಕೇಳಿಸಿಕೊಂಡಿರೆ. ಈಗ ನೋಡುತ್ತೇವೆ ಯಾವ ದೇಶ ನಿಮಿತ್ತರಾಗುತ್ತಾರೆ. ಯಾವ ದೇಶ ನಿಮಿತ್ತವಾಗುತ್ತದೆಯೋ ನಂತರ ಅವರಿಗೆ ಬಹುಮಾನ ಕೊಡುತ್ತೇವೆ. ಸರ್ವ ನವಯುಗದ ವಿಶ್ವ ಅಧಿಕಾರಿ ನವ ಜೀವನದ ಮೂಲಕ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸದಾ ಸಫಲ ಮಾಡಿ ಸಫಲತಾ ಮೂರ್ತ ಆಗುವಂತಹ ಆತ್ಮಗಳಿಗೆ ಸದಾ ತಾವು ಮಾಡಿರುವಂತಹ ಪ್ರತಿಜ್ಞೆಯನ್ನು ಸಾಕಾರ ರೂಪದಲ್ಲಿ ತರುವಂತಹ ಅಚಲ ಅಖಂಡ ಸ್ವರೂಪ ಆತ್ಮಗಳಿಗೆ ಸದಾ ಉತ್ಸಾಹದಲ್ಲಿದ್ದು ಅನ್ಯರಲ್ಲಿ ಉತ್ಸವದ ಮೂಲಕ ಉತ್ಸಾಹವನ್ನು ತರಿಸುವಂತಹ ಆತ್ಮಗಳಿಗೆ ಬಾಪ್ದಾದಾರವರ ನವ ವರ್ಷದ ಹಾಗೂ ನವಯುಗದ ಸ್ಥಾಪನೆಯ ಶುಭಾಶಯಗಳು. ಜೊತೆಯಲ್ಲಿ ಸಾಹಸವನ್ನು ಇಟ್ಟುಕೊಂಡು ಸರ್ವ ಮಕ್ಕಳು ಮುಂದುವರಿಯುವಂತಹ ಸಾಹಸ ಮಕ್ಕಳದ್ದು, ಸಹಯೋಗ ತಂದೆಯದ್ದು. ಇಂತಹ ಸರ್ವ ಮಕ್ಕಳಿಗೆ ಬಾಪ್ದಾದಾರವರ
ನೆನಪು, ಪ್ರೀತಿ ಹಾಗೂ ನಮಸ್ತೆ. ರಾತ್ರಿ 12 ಗಂಟೆಯ ನಂತರ ಬಾಪ್ದಾದಾರವರು ಎಲ್ಲ ಮಕ್ಕಳಿಗೂ ಪುನಃ ನವ ವರ್ಷದ ಶುಭಾಶಯಗಳನ್ನು ಕೊಟ್ಟರು. ಸರ್ವ ವಿಶ್ವದ ಮೂಲೆ ಮೂಲೆಯಲ್ಲಿ, ವಿಶ್ವದ 4 ಕಡೆ, ವಿಶೇಷ ನವಜೀವನದಲ್ಲಿ ಇರುವಂತಹ ಎಲ್ಲರಿಗೂ ಹೊಸ ವರ್ಷದ ಜೊತೆ ನವಯುಗದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬ್ರಾಹ್ಮಣ ಮಕ್ಕಳಿಗಂತೂ ಪ್ರತಿದಿನ ಪ್ರತಿ ಕ್ಷಣ ಹೊಸದಾಗಿದೆ ಎಂದ ಮೇಲೆ ಈಗ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ, ಹೊಸ ವರ್ಷಕ್ಕೆ ಶುಭಾಶಯಗಳು. ಈ ರೀತಿ ಸದಾ ಪ್ರತಿ ಕ್ಷಣ ಯಾವುದೇ ಸಂಕಲ್ಪ ಮಾಡಿ, ಕರ್ಮ ಮಾಡಿ, ಪ್ರತಿ ಕರ್ಮ ಸಂಕಲ್ಪ ಶುಭಾಶಯಗಳದ್ದಾಗಿರಲಿ. ಯಾರೇ ಸಂಪರ್ಕದಲ್ಲಿ ಬರಲಿ ಅವರು ಸದಾ ಶುಭಾಶಯಗಳು, ಶುಭಾಶಯಗಳು ಇದೇ ಗೀತೆಯನ್ನು ಆಡುತ್ತಾ ಇರಲಿ. ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಯಾರೇ ಸಿಕ್ಕಿದರೂ, ಯಾರೇ ಜೊತೆಯಲ್ಲಿ ಇದ್ದರೂ ಅವರಿಗೆ ಸದಾ ಖುಷಿಯ ದಿಲ್ಖುಷ್ ಮಿಠಾಯಿಯನ್ನು ತಿನ್ನಿಸುತ್ತಾ ಇರಿ ಹಾಗೂ ಸದಾ ಖುಷಿಯಲ್ಲಿ ಮನಸ್ಸಿನಿಂದ ನರ್ತಿಸುತ್ತಾ ಇರಿ ಹಾಗೂ ಸೇವೆಯಲ್ಲಿ ಎಲ್ಲರಿಗೂ ಖುಷಿಯ ಖಜಾನೆಯನ್ನು ತುಂಬಿ ತುಂಬಿ ಹಂಚುತ್ತೀರಿ. ಇಂತಹ ಹೊಸ ಜೀವನ, ಹೊಸ ಉಮಂಗ, ಉತ್ಸಾಹದ 4 ಕಡೆಯ ಮಕ್ಕಳಿಗೆ ಹೊಸ ವರ್ಷದ ಜೊತೆ ಶುಭಾಶಯಗಳು, ಶುಭಾಶಯಗಳು. ಶುಭರಾತ್ರಿ ಹಾಗೂ ಶುಭೋದಯ. ಒಳ್ಳೆಯದು. ಓಂ ಶಾಂತಿ. ವರದಾನ: ದೃಢ ಸಂಕಲ್ಪದ ಆಧಾರದ ಮೇಲೆ ಸದಾ ವಿಜಯಿಯಾಗಿರುವಂತಹ ಬ್ರಹ್ಮ ತಂದೆಯ ಸ್ನೇಹಿ ಭವ. ಯಾರು ದೃಢ ನಿಶ್ಚಯವಿಡುತ್ತಾರೆ ಆ ನಿಶ್ಚಯದ ವಿಜಯ ಎಂದೂ ತಪ್ಪಿಸಲು ಸಾಧ್ಯವಿಲ್ಲ. ಇಲ್ಲ, 5 ತತ್ವಗಳು ಅಥವಾ ಆತ್ಮಗಳು ಎಷ್ಟೇ ಎದುರಾಗಲಿ, ಆದರೆ ಅವು ಎದುರಿಸುತ್ತವೆ ಮತ್ತು ನಿಮ್ಮ ಅಟಲ ನಿಶ್ಚಯದ ಆಧಾರದ ಮೇಲೆ ಅಳವಡಿಸಿಕೊಳ್ಳುವ ಶಕ್ತಿಯಿಂದ ಆ ಎದುರಿಸುವುದನ್ನು ಸಮಾವೇಶ ಮಾಡಿಕೊಂಡು ಬಿಡುವರು ಎಂದು ನಿಶ್ಚಯದಲ್ಲಿ ಹಲ್ಚಲ್ಲಾಗಲು ಸಾಧ್ಯವಿಲ್ಲ. ಈ ರೀತಿ ಅಚಲರಾಗಿರುವ ವಿಜಯೀ ಮಕ್ಕಳೇ ತಂದೆಗೆ ಸ್ನೇಹಿಯಾಗಿರುತ್ತಾರೆ. ಸ್ನೇಹಿ ಮಕ್ಕಳು ಸದಾ ಬ್ರಹ್ಮ ತಂದೆಯ ಭುಜಗಳಲ್ಲಿ ಸಮಾವೇಶವಾಗಿರುತ್ತಾರೆ. ಸ್ಲೋಗನ್: ಸರ್ವ ಖಜಾನೆಗಳ ಕೀಲಿ ಕೈ ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಪರಮಾತ್ಮ ಪ್ರೀತಿಯ ಅನುಭವಿಗಳಾಗಿ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ. ಪ್ರತಿ ಮಾತಿನಲ್ಲಿ, ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಕರ್ಮದಲ್ಲಿ ಭಿನ್ನತೆಯ ಅನುಭವವಾಗಲಿ. ಇವರು ಮಾತನಾಡುತ್ತಿದ್ದಾರೆ, ಆದರೆ ಭಿನ್ನ ಭಿನ್ನ ಪ್ರಿಯವೆನಿಸುತ್ತಿದೆ. ಆತ್ಮಿಕ ಪ್ರೀತಿ ನಂಬರ್ 1 ಬ್ರಹ್ಮನ ಆತ್ಮನ ಜೊತೆ ನೀವೆಲ್ಲರೂ ಫರಿಸ್ತೆಗಳಾಗಿ ಪರಮಧಾಮ ಹೋಗಬೇಕಾಗಿದೆ. ಮನಸ್ಸಿನ ಏಕಾಗ್ರತೆಯಲ್ಲಿ ಅಟೆನ್ಷನ್ ಕೊಡಿ. ಆರ್ಡರ್ದಿಂದ ಮನಸ್ಸನ್ನು ನಡೆಸಿ. ಒಳ್ಳೆಯದು. ಓಂ ಶಾಂತಿ.